ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯಾ ಗೃಹೀತಶಕ್ತಿತೃತೀಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ ಭೂಯೋ ನಮಃ ಸದ್ವಿಜನಚ್ಛದೆ ಸತಾಂ ಅಸಂಭವಾಯಾಖಿಲಸತ್ತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೇ ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮದ್ವಸನ್ಮತಪಯೋನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮಾಪ್ನೋತು. ಭಾಗವತ ಸಾರೋದ್ಧಾರದಲ್ಲಿ ಬ್ರಹ್ಮೋಪದೇಶ ಪ್ರಕರಣ ಆಗ್ತಾ ಇದೆ. ಅಲ್ಲಿ ಒಂದೇ ನಿಮಿಷ, ಅದರಲ್ಲಿ 162 ಶ್ಲೋಕ ಆಗಿದೆ. 163ನೇ ಶ್ಲೋಕ ಆಗಬೇಕು. ಲಕ್ಷ್ಮೀದೇವಿ ಸ್ವಯಂವರದಲ್ಲಿ ಪರಮಾತ್ಮನನ್ನ ಬಿಟ್ಟು ಬೇರೆಯವರಲ್ಲಿ ಅನೇಕ ದೋಷಗಳಿದೆ, ಆದ್ದರಿಂದ ಸ್ವಯಂವರದಲ್ಲಿ ಪರಮಾತ್ಮನನ್ನ ಬಿಟ್ಟು ಬೇರೆಯವರಿಗೆ ಹಾರ ಹಾಕದೇನೆ ಪರಮಾತ್ಮನಿಗೆ ಮಾತ್ರ ಹಾರವನ್ನು ಹಾಕಿದಳು. ಇದರಿಂದ ಪರಮಾತ್ಮನಲ್ಲಿ ಸರ್ವೋತ್ತಮತ್ವ ಎನ್ನುವ ಗುಣ ಇದೆ, ಗುಣಪೂರ್ಣತ್ವ ಎನ್ನುವ ಒಂದು ಧರ್ಮ ಇದೆ. ಈ ಒಂದು ಪ್ರಸಂಗದಿಂದಲೇ ಸಾಕು ಪರಮಾತ್ಮ ಎಲ್ಲರಿಗಿಂತ ಉತ್ತಮ ಅಂತ ಗೊತ್ತಾಗತ್ತೆ ಅಂತ ಈ 3-4 ಶ್ಲೋಕಗಳನ್ನ ಸಾರೋದ್ಧಾರಕಾರರು ಗ್ರಂಥದಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಒಂದು 2-3 ಶ್ಲೋಕ ಆಗಿತ್ತು, ಇನ್ನೊಂದು ಶ್ಲೋಕ ಇದೆ. ಎಲ್ಲ ದೇವತೆಗಳಲ್ಲಿ ಏನು ಒಂದು ದೋಷಗಳಿದೆ ಅಂತ ಹೇಳುವ ಶ್ಲೋಕ. ಕ್ವಚಿತ್ ಚಿರಾಯು ನ ಚ ಶೀಲಮಂಗಲಂ ಕ್ವಚಿತ್ ತದಪ್ಯಸ್ತಿ ನ ವೇದ್ಯಮಾಯುಷಃ ಯತ್ರೋಭಯಂ ಕುತ್ರ ಚ ಸೋಪ್ಯಮಂಗಲಃ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮಾಂ. ಹಿಂದಿನ 2 ಶ್ಲೋಕಗಳಲ್ಲಿ ಬೇರೆ ಬೇರೆ ದೇವತೆಗಳು, ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು, ಹೀಗೆ ಅನೇಕ ದೇವತೆಗಳಲ್ಲಿ ದೋಷಗಳು ಇವೆ ಅಂತ ಹೇಳಿದಳು. ಈ ಶ್ಲೋಕದಲ್ಲಿ ಇನ್ನೂ ಸ್ವಲ್ಪ ರಾಜರು ಮತ್ತಿನ್ನು ಕೆಲವರು ದೇವತೆಗಳಲ್ಲಿ ಏನ್ ದೋಷ ಇದೆ, ಆದ್ದರಿಂದ ತಾನು ಅವರಿಗೆ ಹಾರವನ್ನ ಹಾಕೋದಿಲ್ಲ, ಅವರನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಕ್ವಚಿತ್ ಚಿರಾಯು ನಚ ಶೀಲ ಮಂಗಲಂ. ಕೆಲವರಿದ್ದಾರೆ, ಅವರಲ್ಲಿ ಚಿರಂ ಆಯುಹು ಅಸ್ತಿ, ಒಳ್ಳೆ ದೀರ್ಘಕಾಲ ಆಯುಷ್ಯ ಇದೆ. ಒಂದು ಹೆಣ್ಣು ಗಂಡನನ್ನ ಒರೆಸಬೇಕಾದ್ರೆ ತಾನು ಸುಮಂಗಲಿಯಾಗಿರ್ಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿರ್ತಾಳೆ. ಅಂತಹ ಒಂದು ಸುಮಂಗಲಿ ಸ್ತ್ರೀ ಆಗ್ಬೇಕು ಅಂದ್ರೆ ಮೊದಲು ಗಂಡನಲ್ಲಿ ಆಯುಷ್ಯ ಇರಬೇಕು. ಅದನ್ನು ಹೇಳ್ತಾ ಇದ್ದಾಳೆ. ಕೆಲವರಿದ್ದಾರೆ, ಅವರು ಚಿರಾಯುಷ್ಟ್ವರು, ಅಂದ್ರೆ ದೀರ್ಘಕಾಲ ಆಯುಷ್ಯ ಇದೆ, ಆದರೆ ನಚಶೀಲ ಮಂಗಲಂ, ಅವರಲ್ಲಿ ಮಂಗಲ ಸ್ವಭಾವ ಇಲ್ಲ. ಆಯುಷ್ಯ ಇದೆ, ಆದರೆ ಮಂಗಳ ಸ್ವಭಾವ ಇಲ್ಲ.
ಯಾರವರು? ಅನೇನ ಶೇಷಾದಿಹಿ ಅಂತ ಸಾರ್ವದ್ಧಾರಕರು ಬರೀತಾರೆ. ಶೇಷ, ತಕ್ಷಕ, ಈ ಸರ್ಪಗಳೆಲ್ಲ ಇದೆಯಲ್ವಾ, ಅಂದ್ರೆ ದೇವತಾ ಸರ್ಪಗಳು, ಅದೆಲ್ಲ ಭಾರಿ ಆಯುಷ್ಯ ಅವ್ರಿಗೆ. ಶೇಷ ಶೇಷ ಅಂತುವೇ 50 ಕಲ್ಪ, ಒಳ್ಳೆ ಆಯುಷ್ಯ. ಆದರೆ ಒಳ್ಳೆ ಮಂಗಳಕರವಾದ ಸ್ವಭಾವ ಇಲ್ಲ. ಯಾಕೆ? ಸರ್ಪ ಅಂತಂದ್ರೇನೆ ಅದು ಉಗ್ರ ಅಂತ. ಉಗ್ರತ್ವಂ ತಜ್ಜಾತಿ ಸ್ವಭಾವ ಸಿದ್ಧಂ. ಸರ್ಪಗಳ ಜಾತಿನೇ, ಅದರ ಸ್ವಭಾವನೇ ಉಗ್ರತ್ವ. ಆದ್ದರಿಂದ ಅಂತಹ ಉಗ್ರರಾಗಿರುವ ಉಗ್ರರಾಗಿರುವ ಜೊತೆಗೆ ಏನ್ ಸಂಸಾರ ಮಾಡುವುದು? ಆದ್ರಿಂದ ಅವರು ಬೇಡ. ಕ್ವಚಿಚ್ಚಿರಾಯು ನಚ ಶೀಲಮಂಗಲಂ. ಇದು ಸಾರೋದ್ಧಾರಕಾರರು ಬರೆದಿರುವ ಅರ್ಥ, ವಿಷ್ಣು ತೀರ್ಥರು. ಇನ್ ಬೇರೆ ಬೇರೆ ಟಿಪ್ಪಣಿಕಾರರು, ಭಾಗವತದಲ್ಲಿದೆಯಲ್ವಾ ಈ ಶ್ಲೋಕ, ಬೇರೆ ಬೇರೆ ಟಿಪ್ಪಣಿಕಾರರು ಬೇರೆ ಬೇರೆ ಅರ್ಥವನ್ನು ಬರೆದಿದ್ದಾರೆ. ಸತ್ಯಧರ್ಮರು ಏನ್ ಬರೀತಾರೆ ಅಂದ್ರೆ, ಕೆಲವರಿದ್ದಾರೆ ಅವರಲ್ಲಿ ಆಯುಷ್ಯ ಸಂಪೂರ್ಣ ಇದೆ, ಆದರೆ ಶೀಲಮಂಗಲ ಅಲ್ಲ ಅನ್ನೋದಿಕ್ಕೆ ಅಶ್ವತ್ಥಾಮಾಚಾರ್ಯರನ್ನು ಇಟ್ಟುಕೊಂಡಿದ್ದಾರೆ. ಅಶ್ವತ್ಥಾಮಾಚಾರ್ಯರು ದೀರ್ಘಾಯುಷ್ಯರು. ದೀರ್ಘಾಯುಷಿಗಳು ಅಂದ್ರೆ ಅವ್ರಿಗೆ ವರ ಬೇರೆ ಇದೆ. ಅವ್ರಿಗೆ ಅಶ್ವತ್ಥಾಮರು ಆ ಕಲ್ಪಾಂತ ಜೀವಿಗಳವರು. ಅಂತಹ ಅಶ್ವತ್ಥಾಮಾಚಾರ್ಯರಿದ್ದಾರೆ, ಆದರೆ ಒಳ್ಳೆ ಸ್ವಭಾವ ಇಲ್ಲ. ಯಾಕೆ? ಅವರು ಮಾಡಿರುವ ಕಾರ್ಯ ಆ ಮಹಾಭಾರತ ಯುದ್ಧದ ಕೊನೆಯಲ್ಲಿ ಕೃಷ್ಣನಿಗೆ ಅಪ್ರಿಯವಾದ, ಪಾಂಡವರಿಗೆ ಅಪ್ರಿಯವಾದ ಕೆಲಸಗಳನ್ನು ಮಾಡಿಬಿಟ್ರು ಅವರು. ಪಾಂಡವರ ಮಕ್ಕಳನ್ನೆಲ್ಲ ಸಂಹಾರ ಮಾಡಿಬಿಟ್ರು. ದುರ್ಯೋಧನನ ಪತ್ನಿಯಲ್ಲಿ ಸಂತಾನವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ರು. ಮಾಡಲಿಲ್ಲ, ಆದ್ರೆ ಸಂಕಲ್ಪ ಮಾಡಿದ್ರು. ಹೀಗೆ ಅವರ ಸ್ವಭಾವ ಒಳ್ಳೆ ಮಂಗಳಕರವಾದ ಸ್ವಭಾವ ಅಲ್ಲ. ಕೊನೆಗೆ ಆ ಪರೀಕ್ಷಿತ ರಾಜನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಕೃಷ್ಣ ಅವರಿಗೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟು ಆ ಅವರು ಆ ಪೂತಿಗಂಧಿ ಪೂತಿಗಂಧಿ ಅಂದ್ರೆ ಅವ್ರಿಗೆ ಶಾಪ ಕೊಟ್ಟಾಗ ಎಲ್ಲಿ ಕೆಟ್ಟ ವಾಸನೆ ಇರುತ್ತಲ್ವಾ, ಅಲ್ಲಿ ನೀನು ಇರು, ನಿನ್ನ ತಲೆ ಅದು ದುರ್ಗಂಧ ಉಳ್ಳದ್ದಾಗಲಿ ಅಂತ ಹೀಗೆ ಅನೇಕ ಶಾಪಗಳನ್ನು ಕೊಟ್ಬಿಡ್ತಾನೆ ಕೃಷ್ಣ. ನನಗೆ ವಿರುದ್ಧವಾದ ಕಾರ್ಯವನ್ನ ಮಾಡಿದೀಯಾ ಅಂತ. ಆದ್ದರಿಂದ ಅಶ್ವತ್ಥಾಮಾಚಾರ್ಯರು ಕೂಡ ಮಂಗಳ ಸ್ವಭಾವದವರಲ್ಲ. ಇನ್ನೊಂದು ಟಿಪ್ಪಣಿಕಾರರು ಹೇಳ್ತಾರೆ, ಮೃತ್ಯುದೇವತ ಕ್ವಚಿತ್ ಚಿರಾಯುಹು ಅಂದ್ರೆ ಮೃತ್ಯುದೇವತಾ ಇದನಲ್ಲ, ಯಾರು ಮೃತ್ಯುದೇವತಾ? ಯಮ. ಅವನಿಗೆ ದೀರ್ಘಾಯುಷ್ಯ. ಯಾಕೆಂದ್ರೆ ಎಲ್ಲರ ಆಯುಷ್ಯವನ್ನ ಅವನು ಎಲ್ರೂ ಬದುಕಿರೋ ತನಕ, ಆ ಈ ಕಲ್ಪದ ಕೊನೆಯ ತನಕ ಅವನು ಇದ್ದೇ ಇರ್ತಾನೆ. ಎಲ್ರಿಗೂ ಶಿಕ್ಷೆಗಳನ್ನು ಕೊಡಬೇಕಲ್ಲ ನರಕಾದಿಗಳಲ್ಲಿ. ಅಂತಹ ಆ ಜಾಸ್ತಿ ಆಯುಷ್ಯ ಆ ಮೃತ್ಯು ದೇವತೆಗಿದೆ. ಆದರೆ ಅವನಲ್ಲಿ ಒಳ್ಳೆಯ ಸ್ವಭಾವ ಇಲ್ಲ. ಯಾಕೆ? ದಯಾನೇ ಇಲ್ಲ ಅವನಲ್ಲಿ. ಎಲ್ಲರನ್ನೂ ಶಿಕ್ಷೆಗೆ, ಅವರು ಮಾಡಿರುವ ತಪ್ಪಿಗೆ, ಪಾಪಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ. ದಯ ಇಲ್ಲ. ಅಷ್ಟೇ ಅಲ್ಲ, ಬಂಧು ಜನಗಳ ವಿಯೋಗವನ್ನ ಮಾಡಿಬಿಡ್ತಾನಲ್ವಾ. ಎಲ್ಲ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಾಂಧವರೆಲ್ಲ ಇರ್ತಾರೆ, ಮರಣ ಬಂದ್ಬಿಡತ್ತೆ. ಒಬ್ಬನಿಗೆ ಮರಣವನ್ನ ತಂದು ಕೊಟ್ಟು ಆ ಬಂಧು ಜನರ ವಿಯೋಗವನ್ನ ಮಾಡುವಂತಹ ಸ್ವಭಾವ, ಅದು ಒಳ್ಳೆ ಸ್ವಭಾವನಾ? ಅಲ್ಲ. ಆದ್ದರಿಂದ ಆ ಆ ಮೃತ್ಯು ದೇವತಾ ಕೂಡ ನನಗೆ ಗ್ರಾಹ್ಯವಲ್ಲ. ಅವನನ್ನ ನಾನು ಒರೆಸೋದಿಲ್ಲ. ಆಯುಷ್ಯ ಇದೆ, ಆದರೆ
ಇಷ್ಟು ಒಳ್ಳೆಯ ಸ್ವಭಾವ ಇಲ್ಲ. ಇನ್ನ ಕ್ವಚಿತ್ ತದಪಿ ಅಸ್ತಿ ನ ವೇದ್ಯಮಾಯುಷಃ. ಎರಡನೇ ಪಾರ್ಟ್. ಆಯ್ತಪ್ಪ, ಕೆಲವರಿಗೆ ಶೀಲಮಂಗಲ ಇದೆ, ಒಳ್ಳೆ ಸ್ವಭಾವ ಇದೆ, ಆದ್ರೆ ಆಯುಷ್ಯ ಎಷ್ಟು ಅಂತ ಗೊತ್ತಿಲ್ಲ. ಒಳ್ಳೆ ಸ್ವಭಾವ ಇದೆಯಪ್ಪ, ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಮದುವೆ ಮಾಡ್ಕೊಂಡ್ಬಿಟ್ಟು ನಾಳೆನೆ ಗುಟಕ್ಕನ್ಬಿಟ್ರೆ ಆಯುಷ್ಯನೂ ಇರಬೇಕು. ಆದ್ರೆ ಕೆಲವರಿದ್ದಾರೆ ಒಳ್ಳೆ ಸ್ವಭಾವ, ಆಯುಷ್ಯ ಇಲ್ಲ. ಯಾರು? ಕಾಮ. ಕಾಮ ಅವನು ಒಳ್ಳೆ ಸ್ವಭಾವ. ಯಾಕೆ? ಮತ್ತೆ ಗಂಡ ಹೆಂಡತಿಯರಲ್ಲಿ ಪ್ರೀತಿಯನ್ನ ಹುಟ್ಟಿಸ್ತಾನೆ, ಸಂತಾನ ಅಭಿವೃದ್ಧಿಗೆ ಕಾರಣನಾಗಿರ್ತಾನೆ, ಇದೆಲ್ಲ ಇದೆ. ಆ ಆದ್ರೆ ಅವನು ಆ ಆಯುಷ್ಯ ಇಲ್ಲ. ಯಾಕೆ? ಅವನು ಆ ಶಿವನ ಕೋಪಕ್ಕೆ ಒಳಗಾಗಿ ಭಸ್ಮೀಭೂತನಾಗಿ ಬಿಟ್ಟ ಕಾಮ. ಆದ್ದರಿಂದ ಆ ಇವನಲ್ಲಿ ಒಳ್ಳೆ ಸ್ವಭಾವ ಇದೆ, ಆಯುಷ್ಯ ಇಲ್ಲ. ಇನ್ನು ಸಾರೋದ್ಧಾರಕಾರರು ಬೇರೆ ಅರ್ಥವನ್ನು ಹೇಳ್ತಾರೆ. ಒಳ್ಳೆ ಸ್ವಭಾವ ಎಲ್ಲ ಇದೆ, ಆಯುಷ್ಯ ಇಲ್ಲ. ಯಾರಪ್ಪ ಅಲ್ಪಾಯುಷ್ಟ್ವರು? ರಾಜರು. ಭೂಮಿಯಲ್ಲಿ ರಾಜರಿದಾರಲ್ಲ, ಅವರೆಲ್ಲ ಒಳ್ಳೆ ಸ್ವಭಾವದವರೇ. ರೈವತ ರಾಜ, ಎರಡು ದೃಷ್ಟಾಂತ ಕೊಡ್ತಾರೆ ಸಾರೋದ್ಧಾರಕಾರರು. ರೈವತ ರಾಜ ತನ್ನ ಮಗಳಿಗೆ ವರ ಹುಡುಕ್ಬೇಕು ಅಂತ ಹೋಗಿ ಬ್ರಹ್ಮದೇವ್ರ ಹತ್ರ ಹೋದ, ಸತ್ಯಲೋಕಕ್ಕೆ. ಅವರು, ಯಾರಪ್ಪ ನೀನು? ಇಲ್ಲ, ನನ್ನ ಮಗಳು, ಅವಳಿಗೆ ವರ ನೋಡ್ತಾ ಇದ್ದೀನಿ. ಹೌದಾ? ಯಾರ್ಯಾರು ಇಟ್ಕೊಂಡು ಬಂದಿದ್ಯಾ? ಯಾರ್ಯಾರು ನೀನು ಪೊಟೆನ್ಷಿಯಲ್ ವರ ಅಂತ ಇಟ್ಕೊಂಡಿದ್ಯಾ? ಲಿಸ್ಟ್ ಹೇಳು ಅಂತ ಬ್ರಹ್ಮದೇವರು ಕೇಳಿದ್ರೆ ಓದಿದ್ರು. ರೈವತ ರಾಜ ಓದ್ದ. ಬ್ರಹ್ಮದೇವರಂದ್ರು, ಇವ್ರು ಯಾರು ಇಲ್ವೇ ಇಲ್ಲ, ಇವರೆಲ್ಲ ಇವ್ರ ಮಕ್ಕಳು ಮೊಮ್ಮಕ್ಕಳುನೇ ಎಲ್ಲ ನಾಶ ಆಗ್ಬಿಟ್ಟಿದ್ದಾರೆ. ನೀನ್ ಇಲ್ಲಿಗೆ ಬಂದ್ರೆ ಅದು ಅಲ್ಲಿ ಅಲ್ಲಿಯ ಕಾಲಚಕ್ರನೇ ಬೇರೆ, ಇಲ್ಲಿಯ ಕಾಲಚಕ್ರನೇ ಬೇರೆ. ತ್ರೇತಾಯುಗದವನವನು. ಸರಿ, ಮತ್ತೆ ಯಾರು? ಅಲ್ಲಿ ನೀನ್ ಈಗ ಹೋಗು, ಈಗ ದ್ವಾಪರ ಯುಗ ನಡೀತಾ ಇದೆ, ಅಲ್ಲಿ ಬಲರಾಮ ಇದ್ದಾನೆ, ಅವನು ಕೊಟ್ಟು ಮದುವೆ ಮಾಡು ಅಂತಂದ್ರು. ಹೀಗೆ ಆ ರಾಜರ ಆಯುಷ್ಯ ಇಷ್ಟು ಅಲ್ಪವಾದದ್ದು. ನಾನು ರೈವತ ರಾಜನಂತಹ ರಾಜನನ್ನ ಮದುವೆ ಆಗ್ತೀನಿ ಅಂತ ಇಟ್ಕೊಳ್ಳೋಣ. ಏನೋ ಸ್ವಲ್ಪ ಮೇಲ್ ಹೋಗಿ ಬರೋಣಪ್ಪ ವಿಹಾರ ಮಾಡ್ಲಿಕ್ಕೆ ಅಂತ ಸತ್ಯಲೋಕಕ್ಕೆ ಹೋಗಿ ಬಂದ್ರೆ ಕೆಳಗಡೆ ವಾಪಸ್ ನನ್ನೋರು ಅಂತ ಯಾರು ಇರೋದೇ ಇಲ್ಲ. ಅಷ್ಟು ಕಮ್ಮಿ ಆಯುಷ್ಯ ಅವ್ರಿಗೆಲ್ಲ. ಹಾಗೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ವಿಷ್ಣು ತೀರ್ಥರು. ಮುಚುಕುಂದ ರಾಜ ಪಾಪ, ದೇವತೆಗಳು ಕರೆದರು ಅವನ್ನ, ಮುಚುಕುಂದನನ್ನ. ನಾವು ಆ ಅಸುರರ ಜೊತೆ ಯುದ್ಧ ಮಾಡ್ತಾ ಇದ್ದೀವಿ, ದೈತ್ಯರ ಜೊತೆ, ನೀನು ಬಂದು ನಮಗೆ ಸಹಾಯ ಮಾಡು ಅಂತ ಕೇಳಿದ್ರು. ಬ್ರಹ್ಮದೇವರು ಹೇಳಿದ್ರು. ಸರಿ ಅಂತ ಮುಚುಕುಂದ ರಾಜ ಹೋದ. ಹೋಗಿ ಯುದ್ಧ ಮಾಡಿ ಬರುವಷ್ಟರಲ್ಲಿ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ. ಯಾಕೆ? ಅಲ್ಲಿ ಕಾಲಚಕ್ರ ಬೇರೆ, ಸ್ವರ್ಗಲೋಕದಲ್ಲಿ, ಭೂಮಿಯಲ್ಲಿ ಕಾಲಚಕ್ರ ಬೇರೆ. ಹೀಗೆ ರಾಜರನ್ ಮದುವೆ ಆದ್ರೆ ನಾನು ಯಾವ ಲೋಕಕ್ಕೂ ಹೋಗ್ಲಿಕ್ಕಾಗಲ್ಲ. ಹೋದ್ರೆ ಸಾಕು, ಬರೋಷ್ಟ್ರೊಳಗೆ ನಮ್ಮೋರು ಅಂತ ಯಾರು ಇರೋದೇ ಇಲ್ಲ ಅಂತ ರಾಜರನ್ನ ಕಟಾಕ್ಷವನ್ನಾಗಿ ಮಾಡಿಕೊಂಡು ಈ ದೋಷ ಹೇಳ್ತಾ ಇದ್ದಾಳೆ. ಕ್ವಚಿತ್ ತದಪ್ಯಸ್ತಿ ನ ವೇದ್ಯಮಾಯುಷಃ. ಆಯುಷ್ಯ ಇಲ್ಲ ಅವ್ರಿಗೆ. ಇನ್ನ ಮೂರನೆಯದು, ಯತ್ರ ಉಭಯಂ ಕುತ್ರ ಚ ಸೋಪ್ಯಮಂಗಲ. ಇನ್ನ ಕೆಲವರಿದ್ದಾರೆ, ಅವರಲ್ಲಿ ಸಾಧು ಸ್ವಭಾವನೂ ಇದೆ, ಒಳ್ಳೆ ಚಿರಂಜೀವಿಗಳು ಆಗಿದ್ದಾರೆ ಅವರು. ಯಾಕೆಂದ್ರೆ ಮೊದಲೇನು ಹೇಳಿದ್ಲು? ಆಯುಷ್ಯ ಇದೆ, ಸಾಧು ಸ್ವಭಾವ ಇಲ್ಲ. ಸಾಧು ಸ್ವಭಾವ ಇದೆ, ಆಯುಷ್ಯ ಇಲ್ಲ. ಇಬ್ರು ಎರಡೂ ಇರೋರು ಇದ್ದಾರೆ. ಆದರೆ
ಅಮಂಗಲ. ಏನೋ ನೋಡ್ಲಿಕ್ಕೆ ಅವರು ಚೆನ್ನಾಗಿಲ್ಲ. ಅವ್ರ ಜೊತೆ ಹೆಂಗಪ್ಪ ಸಂಸಾರ ಮಾಡೋದು ಅಂತ ಅನ್ಸುತ್ತೆ. ಯಾರವರು? ಮಾರ್ಕಂಡೇಯರು. ಮಾರ್ಕಂಡೇಯರಿಗೆ ಒಳ್ಳೆ ಸ್ವಭಾವ. ಎಂಥ ಸಾಧು ಸ್ವಭಾವ. ಎಲ್ಲ ಪರಮಾತ್ಮನನ್ನ, ಗುರು ಹಿರಿಯರನ್ನ ಹುಟ್ಟದಾಗಿಂದ ನಮಸ್ಕಾರ ಮಾಡಿ ಒಳ್ಳೆ ಸ್ವಭಾವ. ಆಯುಷ್ಯನೂ ಅಷ್ಟೆ, ಕಲ್ಪದ ತನಕ ಆಯುಷ್ಯ. ಆದರೆ ಅಮಂಗಲ, ಜಟಿಲಧಾರಿ ಋಷಿಗಳು. ಜಟೆ, ವಲ್ಕಲ, ಉಪವಾಸ, ಮಾತಾಡಿದ್ರೆ ತಪಸ್ಸು ಅಂತ ಹೋಗ್ಬಿಡ್ತಾರೆ. ಅದರಿಂದ ಏನು ಅವ್ರ ಜೊತೆ ಸಂಸಾರ ಮಾಡೋದು? ಆದ್ದರಿಂದ ಎರಡೂ ಇದೆ, ಆದರೆ ಅವ್ರ ಜೊತೆ ವಾಸ ಮಾಡಲಿಕ್ಕೆ ನನಗಾಗೋದಿಲ್ಲ ಅಂತ ಸತ್ಯಧರ್ಮರು ಇನ್ನೊಂದು ಅರ್ಥ ಬರೀತಾರೆ. ರುದ್ರದೇವರು, ರುದ್ರದೇವರಿಗೆ ಆಯುಷ್ಯನೂ ಇದೆ, ಆ ಆದರೆ ಅವರು ಅಮಂಗಲ, ಸ್ಮಶಾನವಾಸಿಗಳವರು. ಸಾಧು ಸ್ವಭಾವನೆ ರುದ್ರದೇವರು, ಆದರೆ ಸ್ಮಶಾನದಲ್ಲಿ ಇರ್ತಾರೆ ಯಾವಾಗಲೂ. ಅವ್ರನ್ನೇನು ಮದುವೆ ಆಗೋದು? ಯಾರೋ ಕೇಳ್ತಾರೆ, ಏನಮ್ಮ ಲಕ್ಷ್ಮಿ ನಿಮ್ಮ ಮನೆ ಅಡ್ರೆಸ್ ಏನು ಅಂತ ಕೇಳಿದ್ರೆ ಸ್ಮಶಾನ ಅಂತ ಹೇಳಬೇಕಾಗತ್ತೆ. ಎಷ್ಟು ಕಷ್ಟ. ಆದ್ದರಿಂದ ನಾನು ರುದ್ರದೇವರನ್ನು ಕೂಡ ಮದುವೆ ಆಗುವುದಿಲ್ಲ. ರುದ್ರದೇವರು ಅಂತಿಲ್ಲ, ಆ ಕ್ಯಾಟಗರಿ. ಅಂದರೆ ಆ ಒಳ್ಳೆ ಆಯುಷ್ಯ ಇದೆ, ಸಾಧು ಸ್ವಭಾವ ಇದೆ, ಆದರೆ ಅಂತಹವರು ಯಾರಪ್ಪ ಅಂತ ನೋಡ್ತಾ ಬಂದ್ರೆ ಸಿಗ್ತಾರೆ ಒಂದ್ 4-5 ಜನ, ಆದರೆ ಅವರೆಲ್ಲ ಅಮಂಗಲರು. ಇನ್ನೊಬ್ಬ ಇದ್ದಾನೆ, ಕಶ್ಚನ ಸುಮಂಗಲ ಕಶ್ಚನ ಕಾಂಕ್ಷತೇಹಿ ಮಾಂ. ಇನ್ನೊಬ್ಬ ಬಹಳ ಮಂಗಲ ಸ್ವಭಾವ, ಒಳ್ಳೆ ರಾಜ, ಆಯುಷ್ಯ ಇದೆ, ಆ ಶೀಲ ಸ್ವಭಾವ. ಅವನ ಜೊತೆ ನಾನು ಸಂಸಾರ ಮಾಡಬಹುದು. ಸುಮಂಗಲ ಕಶ್ಚನ ಅಸ್ತಿ, ಆದರೆ ಅವನು ಮಾಂ ಕಾಂಕ್ಷತೆ. ಮಾಂ ಕಾಂಕ್ಷತೆ ಅಂದ್ರೆ ನನ್ನ ಅಪೇಕ್ಷೆ ಇದೆ ಅವನಿಗೆ, ಅದ್ ನನಗಿಷ್ಟ ಇಲ್ಲ. ನನ್ನ ಅಪೇಕ್ಷೆ ಇದೆ ಅಂತಂದ್ರೆ ಯಾರಪ್ಪ ಇಲ್ಲಿ ತಗೋಬೇಕು? ಇಂದ್ರದೇವರನ್ನು ತಗೊಳ್ಬೇಕು. ಇಂದ್ರದೇವರು ಒಳ್ಳೆ ಸ್ವರ್ಗಾಧಿಪತಿ, ಅವನಿಗೂ ಕೂಡ ಒಳ್ಳೆ ಆಯುಷ್ಯ, ಆ ಮಂಗಳ ಸ್ವರೂಪ. ಏನು ಇವನ್ ತರ ಸ್ಮಶಾನವಾಸಿ ಹಂಗೇನಿಲ್ಲ. ಅಡ್ರೆಸ್ ಎಲ್ಲಿ ಅಂದ್ರೆ ಅಮರಾವತಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿರುತ್ತಲ್ವಾ? ಅದೆಲ್ಲ ಸರಿ ಇದೆ, ಆದರೆ ಸರಿಯಾಗಿ ಕೇಳಿಸ್ತಾ ಇಲ್ಲ ವಿಜಯಾನಂದ. ಹೌದಾ? ಹ್ಮ್ ಹ್ಮ್ ವಿಜಯಾನಂದ, ಹ್ಮ್ ಯಾಕೆ? ಮೂರ್ತಿ ತೆಗೆದೆ. ಬೇರೆಯವ್ರಿಗೆ ಯಾರಿಗೂ ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದ್ದಾರೆ. ಕೇಳಿಸ್ತಾ ಇದೆಯಾ? ಹಂಗಾರೆ ಶೋಭಾ ಪಾರ್ಟಿಸಿಪೆಂಟ್ಸ್ ನಿಂದೇ 5 ಸ್ವಲ್ಪ ಅಂತ ಇದೆ. ಪ್ರಾಬ್ಲಮ್ ಇರಬೇಕು. ಹಲೋ ಹಾ, ವಿಜಯಾನಂದ, ಕೇಳಿಸ್ತಾ ಇದೆ ನನಗೆ. ರೀಜಾಯಿನ್ ಆಗ್ತೀಯಾ? ಹ್ಮ್. ಇಂದ್ರದೇವರಿದ್ದಾರೆ, ಆದರೆ ಆ ಇಂದ್ರದೇವರು ನನ್ನನ್ನ ಅಪೇಕ್ಷೆ ಪಡ್ತಾನೆ. ಅಂದ್ರೆ ವಿಜಯಾನಂದ ರಾಜ್ಯಲಕ್ಷ್ಮಿ. ಕೇಳಿಸ್ತಾ ಇಲ್ಲ. ಇಂದ್ರದೇವರು ಇದ್ದಾರೆ, ಆದರೆ ಅವರು ನನ್ನನ್ನು ಇಷ್ಟಪಡ್ತಾನೆ. ಅಂದ್ರೆ ಅದು ಇಷ್ಟ ಇಲ್ಲ ನನಗೆ. ಯಾರು
ನನ್ನ ಹಿಂದೆನೇ ನಾನ್ ಬೇಕು 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 ಅಂತಂತ ಇರ್ತಾರೆ. ಅವರ ಜೊತೆ ನಾನು ಸಂಸಾರ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಲಕ್ಷ್ಮಿ ಸುಮಂಗಲ ಕಷ್ಟನ ಒಬ್ಬ ಇದ್ದಾನೆ, ಆದ್ರೆ ಮಾಂ ಕಾಂಕ್ಷತೆ, ಅವನು ನನ್ನ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾನೆ. ಅವನು ಅಮ್ಮವ್ರ ಗಂಡ ಅಂತಾರಲ್ವಾ, ಆ ತರಹ ಆಗ್ಬಿಟ್ಟಿದೆ. ಆದ್ದರಿಂದ ಇಂತಹ ಜನರನ್ನ ನಾನು ಮದುವೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಒಂದು 163ನೇ ಶ್ಲೋಕದಲ್ಲಿ ಕೊನೇ ಒಂದು ವಾಕ್ಯಗಳಿತ್ತು, ನಹಿ ದ್ವಿತೀಯೋ ಗುಣಸಂಗವರ್ಜಿತ ಅಂತ. ಅದನ್ನ ವಿಷ್ಣು ತೀರ್ಥರು ಅಲ್ಲಿ ಅವರು ಇದು ಮಾಡಿರ್ಲಿಲ್ಲ, ಏನು ಅರ್ಥ ಬರೆದಿರ್ಲಿಲ್ಲ. ಈಗ ಅದರ ಅರ್ಥ ಬರಿತಾ ಇದ್ದಾರೆ. ನಹಿ ದ್ವಿತೀಯೋ ಗುಣಸಂಗವರ್ಜಿತ ಅಂತ 163ನೇ ಶ್ಲೋಕಕ್ಕೆ ಅರ್ಥ ಬರೀತಾರೆ. ಅಂದ್ರೆ ಹಿ ಅಂತಲ್ಲಿದೆ. ಹಿ ಅಂದ್ರೆ ಈ ಕಾರಣದಿಂದ. ಯಾವ ಕಾರಣ? ಎಲ್ಲ ದೇವತೆಗಳು, ಮುನಿಗಳು, ರಾಜರು, ದೈತ್ಯರು, ಯಾರ್ಯಾರು ದೊಡ್ಡೋರು ಅಂತ ಇದ್ದಾರೆ, ಅವರೆಲ್ಲರೂ ಕೂಡ ಏನೋ ಒಂದು ದೋಷದಿಂದ ಕೂಡೇ ಇದ್ದಾರೆ. ಆ ಏನೋ ದೋಷ ಇರೋದ್ರಿಂದ ಅವ್ರು ಯಾರೂ ಕೂಡ ನನ್ನ ಒಂದು ವರ್ಣ, ಅಂದ್ರೆ ನಾನು ಏನು ವರಿಸಬೇಕು, ನನ್ನ ವರ್ಣಕ್ಕೆ ಅವರು ಯಾರು ಯೋಗ್ಯರಲ್ಲ. ಒಬ್ಬ ಇದ್ದಾನೆ ಪರಮಾತ್ಮ, ಹರಿ ನಾರಾಯಣ, ಅವನು ಗುಣಸಂಗವರ್ಜಿತ. ಅವನಲ್ಲಿ ಗುಣಗಳ ಸಂಘ ಇಲ್ಲ. ಏನ್ರಿ, ಗುಣಗಳ ಸಂಘ ಇಲ್ಲ ಅಂದ್ರೆ ಗುಣ ಇಲ್ಲ ಅಂತ ಆಯ್ತಲ್ಲ. ಗುಣದ ಸಂಬಂಧ ಇಲ್ಲ ಅಂದ್ರೆ ಏನರ್ಥ? ಯಾವ ಗುಣನೂ ಇಲ್ಲ ಅಂತ ಅರ್ಥ. ಮತ್ತ ಅವನು ಗುಣಸಂಗವರ್ಜಿತ, ಅವನನ್ನ ವರಿಸ್ತೀನಿ ಅಂತಂದ್ರೆ ಏನರ್ಥ? ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಇಲ್ಲಿ ಗುಣ ಗುಣ ಅಂತಂದ್ರೆ ಪ್ರಕೃತಿ ಅಂತ ಅರ್ಥ. ಪ್ರಕೃತಿಯ ಸಂಬಂಧ ಇಲ್ಲದೆ ಇರುವವನು ಅಂತ ಅರ್ಥ. ಅಂದ್ರೆ ಸತ್ವರಜಸ್ತಮೋ ಗುಣಗಳು ಅಂತ ಏನ್ ಪ್ರಕೃತಿ ಇದೆ, ಆ ಪ್ರಕೃತಿಯ ಸಂಬಂಧವಿಲ್ಲದೆ ಇರುವ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪರಮಾತ್ಮ. ಅವನು ನಹಿ ದ್ವಿತೀಯ ಅಂತಿದೆ. ದ್ವಿತೀಯ ಅಂದ್ರೆ ಅನ್ಯ ಅಂತ ಅರ್ಥ. ಅಂದ್ರೆ ಆ ಪರಮಾತ್ಮನಿಗಿಂತ ಬಿಟ್ಟು ಬೇರೆಯವರಲ್ಲಿ ಈ ಗುಣಸಂಗವರ್ಜಿತತ್ವ ಇಲ್ಲ. ಅಂದ್ರೇನು? ಪ್ರಕೃತಿಯ ಸಂಬಂಧ ಇದ್ದೇ ಇದೆ, ದೋಷಗಳಿಂದ ಅವರು ಕೂಡಿದವರೇ ಆಗಿದ್ದಾರೆ. ಆದ್ದರಿಂದ ಪರಮಾತ್ಮನನ್ನ ಬಿಟ್ಟು ಬೇರೆ ಎಲ್ಲರಲ್ಲೂ ದೋಷಗಳಿರೋದ್ರಿಂದ ನಾನು ಪರಮಾತ್ಮನನ್ನ ಒಬ್ಬನನ್ನೇ ಹರಿಯನ್ನ ವರಿಸ್ತೇನೆ ಅಂತ ನಿಶ್ಚಯ ಮಾಡಿಕೊಂಡ್ಲು ಅಂತರ್ಥ. ಅದರಿಂದ ಈ 3ನೇ ಶ್ಲೋಕದಲ್ಲಿ ಆ ಹಿಂದೆ 2 ಶ್ಲೋಕ ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ ಅಂತ 162, ಧರ್ಮ ಕ್ವಚಿತ್ತಸ್ಯ ಅಂತ 163, ಮತ್ತೆ ಈ ಕ್ವಚಿಚ್ಚಿರಾಯು ನಚಶೀಲ ಮಂಗಲಂ ಅಂತ 164. ಈ 3 ಶ್ಲೋಕದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನನ್ನ ಬಿಟ್ಟು, ಹರಿಯನ್ನ ಬಿಟ್ಟು ಬೇರೆ ಎಲ್ಲರಲ್ಲೂ ಕೂಡ ಏನೋ ಒಂದು ದೋಷ ಇದೆ, ಪರಮಾತ್ಮನಲ್ಲಿ ಯಾವ ದೋಷಗಳೂ ಇಲ್ಲ. ಯಾವ ದೋಷಗಳೂ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ಏನಪ್ಪಾ? ಪ್ರಕೃತಿಯ ಸಂಬಂಧ ಇಲ್ಲ. ಪ್ರಕೃತಿಯ ಸಂಬಂಧ ಇದ್ದರೇನೆ ಎಲ್ಲ ದೋಷಗಳು ಬರುವಂತಹದ್ದು. ಇವನಿಗೆ ಪ್ರಕೃತಿಯ ಸಂಬಂಧನೇ ಇಲ್ಲ, ಆದ್ದರಿಂದ ಇವನು ಸರ್ವೋತ್ತಮ, ಅವನನ್ನು ನಾನು ವರಿಸ್ತೀನಿ ಅಂತ ಇಷ್ಟು ನಿಶ್ಚಯ ಮಾಡಿಕೊಂಡು, ಇದಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ಏನು ಮಾಡದ್ಲಪ್ಪ ಇಷ್ಟಲ್ಲ ಆದಮೇಲೆ? ಏವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ವೌರೇ ಪರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಕ್ಷಿ ಈಪ್ಸಿತಂ.
ಇಷ್ಟು ದೋಷಗಳನ್ನ ಏನು ಹೇಳಿದ್ದೇನೆ, ಇದಕ್ಕೆಲ್ಲ ಏನಪ್ಪ ಪ್ರಯೋಜನ ಅಂತಂದ್ರೆ, ಯಾರೋ ಒಬ್ಬ ಇದ್ದಾನೆ ನೋಡ್ರಿ, ಅವನಲ್ಲಿ ಇಷ್ಟು ಗುಣಗಳಿದೆ, ಆದ್ದರಿಂದ ನಾನು ಅವನನ್ನು ಮದುವೆ ಆಗ್ತೀನಿ. ಏನೇನ್ ಗುಣಗಳಿದೆಯಪ್ಪ? 3 ಗುಣಗಳಿದೆ ಅಂತ ಲಕ್ಷ್ಮಿ ಐಡೆಂಟಿಫೈ ಮಾಡ್ತಾಳೆ. ಪರಮಾತ್ಮನಲ್ಲಿ 3 ಗುಣಗಳಿದೆ. ಇಷ್ಟೊತ್ ತನಕ ಹೇಳಿದ್ದು ಬೇರೆಯವರಲ್ಲಿ ದೋಷಗಳಿದೆ ಅಂತ. ಇವನಲ್ಲಿ 3 ಗುಣ ಇದೆ. ಮೊದಲನೇ ಗುಣ ಏನಪ್ಪಾ ಅಂದ್ರೆ, ಯಾವ ದೋಷವೂ ಇಲ್ಲ ಅನ್ನೋದೊಂದು ಗುಣ. ಬೇರೆಯವರಲ್ಲಿ ಅನೇಕ ದೋಷಗಳ ಹೇಳಿದ್ದೆ ಅಲ್ವಾ, ಇವಳಲ್ಲಿ ಪರಮಾತ್ಮನಲ್ಲಿ ಯಾವ ದೋಷನೂ ಇಲ್ಲ. ಒಂದು. ಎರಡನೇ ಗುಣ ಏನು ಅಂತ ಕೇಳಿದ್ರೆ, ಸಕಲ ಗುಣಪೂರ್ಣತ್ವ ಇವನಲ್ಲಿದೆ. ಯಾವ್ಯಾವುದು ಒಳ್ಳೆಯ ಗುಣಗಳು ಅಂತ ಇದೆಯೋ ಆ ಎಲ್ಲಾ ಗುಣಗಳು ಇವನಲ್ಲಿ ಆಶ್ರಯ ಹೊಂದಿದೆ. ಅದು ಎರಡನೆಯದು. ಇದು ವಸ್ತುತಃ ಸುಮಧ್ವಿಜಯದಲ್ಲಿ ಹನುಮಂತ ದೇವರಿಗೆ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಅಂತ ಶ್ಲೋಕದಲ್ಲಿ, ಲೋಕದಲ್ಲಿ ಯಾವ ಯಾವುದು ಒಳ್ಳೆಯ ಗುಣ ಅಂತ ಇದೆ, ಅದು ಜ್ಞಾನ ಇರ್ಬೋದು, ದಯಾ ಇರ್ಬೋದು, ಯಾವ ಯಾವ ಒಳ್ಳೆ ಗುಣಗಳು ಅಂತಿದೆ, ಇದಕ್ಕೆಲ್ಲ ದೃಷ್ಟಾಂತ ಯಾರನ್ನು ತೋರಿಸ್ತಾರೆ? ಹನುಮಂತ ದೇವರನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ. ಇನ್ನ ಹನುಮಂತ ದೇವರಲ್ಲೇ ಅಷ್ಟು ಗುಣಗಳು ಅಂತಿದ್ರೆ ಪರಮಾತ್ಮನಲ್ಲಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ಪರಮಾತ್ಮನಲ್ಲಿ ಇಲ್ಲದೇ ಇರುವ ಹನುಮಂತ ದೇವರಲ್ಲಿ ಇಲ್ಲದೇ ಇರುವ ಗುಣ ಪರಮಾತ್ಮನಲ್ಲಿದೆ. ಯಾವುದು? ಸ್ವಾತಂತ್ರ್ಯ. ಇವರ ವಾಯುದೇವರು ಪರಮಾತ್ಮನ ಅಧೀನ. ಅಂತಹ ಅಧೀನತ್ವ ಎನ್ನುವ ದೋಷನೇ ಇಲ್ಲ. ಒಟ್ಟು ಏನು? ಪರಮಾತ್ಮನಲ್ಲಿ ಸಕಲ ಗುಣಪೂರ್ಣತ್ವ ಎನ್ನುವ ಧರ್ಮ ಇದೆ, ಮತ್ತು ನಿರ್ದೋಷತ್ವ ಎನ್ನುವ ಎರಡನೇ ಗುಣ ಇದೆ. ಇನ್ನು ಮೂರನೇ ಗುಣ ಒಂದಿದೆ ಅಂತ ಹೇಳ್ತಾ ಇದ್ದಾಳೆ. ಏನಪ್ಪ ಅದು ಅಂತ ಕೇಳಿದ್ರೆ, ಭಕ್ತಾನುಕಂಪಿತ್ವ. ಭಕ್ತರ ಮೇಲೆ ಅನುಕಂಪೆ. ಆ ಭಕ್ತರ ಮೇಲೆ ಅನುಕಂಪ ಅಂತ ಒಂದು ಏನು ಗುಣ ಇದೆಯಲ್ವಾ, ಅದು ಇದ್ರೇನೆ ನಾನು ಅವನನ್ನು ಒರೆಸ್ಲಿಕ್ಕಾಗತ್ತೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಲಕ್ಷ್ಮಿನೂ ಒಬ್ಬಳು ಪರಮಾತ್ಮನ ಭಕ್ತಳೆ. ಯಾರ್ಯಾರು ಭಕ್ತರು ಅಂತಿದ್ದಾರೆ ಅದರಲ್ಲಿ ಟಾಪ್ ಮೋಸ್ಟ್ ಲಕ್ಷ್ಮಿ. ಇಂತಹ ಲಕ್ಷ್ಮಿ ಅವಳು ಪರಮಾತ್ಮನನ್ನ ಕಂಡುಕೊಂಡಿದ್ದು ಹೇಗಪ್ಪ ಅಂದ್ರೆ, ಇವನು ಭಕ್ತಾನುಕಂಪಿ, ಭಕ್ತರ ಮೇಲೆ ಅನುಕಂಪೆ. ನೋಡ್ರಿ, ಭಕ್ತರ ಮೇಲೆ ಅನುಕಂಪೆ ಇಲ್ಲದೆ ಹೋದರೆ ಅವರನ್ನ ಒರೆಸಿ ಏನ್ ಪ್ರಯೋಜನ? ಈಗ ಗುರು ಅಂತಿದ್ದಾನೆ, ಅವನಲ್ಲಿ ಬೇಸಿಕ್ ಕ್ವಾಲಿಟಿ ಏನಿರ್ಬೇಕು? ಶಿಷ್ಯರಿಗೆ ಪಾಠ ಹೇಳುವಂತಹ ಒಂದು ಧರ್ಮ ಇರ್ಬೇಕಲ್ವಾ. ಅವನಲ್ಲಿ ಜ್ಞಾನನೇ ಇಲ್ಲ, ಶಿಷ್ಯರಿಗೆ ಪಾಠನೇ ಹೇಳೋದಿಲ್ಲ ಅಂದ್ರೆ ಯಾರೋ ಒಬ್ಬ ಅವನನ್ನ ಗುರು ಅಂತ ಸ್ವೀಕಾರ ಮಾಡ್ತಾನ? ಮಾಡಿ ಏನ್ ಪ್ರಯೋಜನ? ಹಾಗೆ ಪರಮಾತ್ಮನಲ್ಲಿ ಭಕ್ತರ ಮೇಲೆ ಅನುಕಂಪೆ ಎನ್ನುವ ಒಂದು ಗುಣ ಇಲ್ಲದೆ ಹೋದರೆ ಅವನನ್ನ ಆಶ್ರಯಿಸೋದಕ್ಕೆ, ಅವನನ್ನ ಭಕ್ತಿ ಮಾಡೋದಿಕ್ಕೆ, ತದ್ವಿಷಯಕ ಭಕ್ತಿ ಅಂತ ಏನ್ ಮಾಡಬೇಕು ಅದು ಮಾಡ್ಲಿಕ್ಕೆ ಏನು ಪ್ರಯೋಜನನೇ ಇಲ್ಲ. ಆದರೆ ಇವನಲ್ಲಿ ಅದಿದೆ ಅಂತ. ಹೀಗೆ 3 ಗುಣಗಳನ್ನ ರಮಾ ಲಕ್ಷ್ಮಿ ಅವಳು ಪರಮಾತ್ಮನಲ್ಲಿ ಕಂಡುಕೊಂಡಿದ್ದಾಳೆ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏವಂ ವಿಮೃಶ್ಯ, ಹೀಗೆಲ್ಲಾ ವಿಮರ್ಶೆ ಮಾಡಿ ಅಂದ್ರೆ ಹಿಂದಿನ 3 ಶ್ಲೋಕಗಳಲ್ಲಿ ಏನೇನು ಬೇರೆ ಬೇರೆ ದೇವತೆಗಳು, ಮುನಿಗಳು, ದೈತ್ಯರು, ರಾಜರು, ಯಾರನ್ನಾರ ಒಳ್ಳೆ ಅವರಿದ್ರೆ ಅವ್ರನ್ನ ವರೆಸೋಣ ಅಂತ ಏನು ವಿಮರ್ಶೆ ಮಾಡದ್ಲು, ಆ ಎಲ್ಲಾ ವಿಮರ್ಶೆ ಮಾಡಾದ ಮೇಲೆ ಅಂತ ಅರ್ಥ. ಯಾರನ್ನ ನಾನು ಇಷ್ಟಪಡ್ತೀನಿ? ಮುಕುಂದಂ, ನಿರಪೇಕ್ಷಂ ಮುಕುಂದಂ ವೌವ್ರೆ. ಯಾರ ಅಪೇಕ್ಷನೂ ಇಲ್ಲದೆ ಇರುವ ಮುಕುಂದನನ್ನ
ವರಿಸಿದಳು. ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ಸುಮಂಗಲ ಕಷ್ಟನ ಕಾಂಕ್ಷತೆ ಹಿಮಾಂ. ಇಂದ್ರ ಇದ್ದಾನೆ, ಅವನು ನನ್ನ ಹಿಂದೆ ಇರ್ತಾನೆ, ಜಿ ಜಿ ಅಂತ ಇರ್ತಾನೆ ನನಗೆ, ಯಾಕೆ ರಾಜ್ಯಲಕ್ಷ್ಮಿ ಬೇಕು ಅಂತ, ಸಂಪತ್ತು ಬೇಕು ಅಂತ ಅಂತ. ಇದು ಇಲ್ಲಿ ಆಪೋಸಿಟ್. ಈ ಮುಕುಂದ ಇದ್ದಾನೆ, ನನ್ನನ್ನು ಕೇರೆ ಮಾಡೋದಿಲ್ಲ. ಕೇರೆ ಮಾಡೋದಿಲ್ಲ ಅಂದ್ರೆ ಹಂಗಲ್ಲ, ನಾನ್ ಇಲ್ಲದೆ ಹೋದ್ರೆ ಇಲ್ಲ ಅಂತ ಇಲ್ವೇ ಇಲ್ಲ, ಅವನು ಸ್ವತಂತ್ರ ಅಂತ ಅರ್ಥ. ಇಂದ್ರನ ತರ ಅಲ್ಲ. ಅಂತಹ ಮುಕುಂದಂ ರಮಾ ವೌರೇ. ಅಂತಹ ಎಂತಹ ಮುಕುಂದ ಅವನು ಅಂತ ಕೇಳಿದ್ರೆ, 3-4 ಗುಣಗಳನ್ನ, ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಅವ್ಯಭಿಚಾರಿ ಸದ್ಗುಣಂ. ಅವನಲ್ಲಿ ಸದ್ಗುಣಕ್ಕೆ ವ್ಯಭಿಚಾರನೇ ಇಲ್ಲ. ಅಂದ್ರೆ ಏನರ್ಥ? ವ್ಯಭಿಚಾರ ಅಂದ್ರೆ ಕೆಲವು ಸಲ ಇರುತ್ತೆ, ಕೆಲವು ಸಲ ಇರೋದಿಲ್ಲ, ಅದಕ್ಕೆ ವ್ಯಭಿಚಾರ ಅಂತಾರೆ. ಇದು ಲೋಕದಲ್ಲಿ ಏನು ವ್ಯಭಿಚಾರ ಮಾಡಿದ್ರು ಅಂದ್ರೆ ಏನರ್ಥ? ಗಂಡ ಹೆಂಡತಿಯರು ಇಬ್ರು ಇರ್ತಾರೆ, ಜೊತೆಗೆ ಇರಬೇಕು ವಸ್ತುತಃ. ವ್ಯಭಿಚಾರ ಮಾಡಿದ್ರು ಅಂದ್ರೆ ಗಂಡನೋ ಹೆಂಡತಿನೋ ಇನ್ನೊಬ್ಬ ಪುರುಷ ಇನ್ನೊಬ್ಬ ಸ್ತ್ರೀ ಹತ್ರ ಸಂಗ ಮಾಡಿಬಿಟ್ರೆ, ಸಂಬಂಧ ಇಟ್ಕೊಂಡ್ಬಿಟ್ರೆ ವ್ಯಭಿಚಾರ. ಅವ್ಯಭಿಚಾರ ಅಂದ್ರೆ ಬಿಡದೇ ಇರೋದು ಅಂತ ಅರ್ಥ. ಹಾಗೆ ಇವನಲ್ಲಿ ಅವ್ಯಭಿಚಾರಿ ಸದ್ಗುಣಂ, ಮುಕುಂದನಲ್ಲಿ ಸದ್ಗುಣಗಳು ಅಂತ ಏನಿದೆ, ಅದು ಇವನನ್ನು ಬಿಟ್ಟೇ ಹೋಗೋದಿಲ್ಲ ಅಂತ ಅರ್ಥ. ನಿತ್ಯವಾಗಿಯೂ ಸದ್ಗುಣಗಳು ಇವನಲ್ಲಿ ಯಾವಾಗಲೂ ಇದೆ. ನಿತ್ಯ ಅಂದ್ರು ಅಂದ್ರೆ ಯಾವಾಗಲೂ ಅಂದ್ರೆ ನಿತ್ಯವಾಗಿ ಇವನಲ್ಲಿದೆ, ಬಿಟ್ಟು ಹೋಗೋದಿಲ್ಲ ಅಂತ ಅರ್ಥ. ಅದು ಒಂದು ವಿಶೇಷಣ. ಇನ್ನ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ಅಂತ ಒಂದು ಪದ ಇದೆ. ಇದು ಬಹಳ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ. ನಿಜೈಕಾಶ್ರಯಿ ಸದ್ಗುಣಾಶ್ರಯಂ, ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ, ಯಾರು ಭಕ್ತರು ಅಂತ ಇದಾರಲ್ಲ ಅವರಿಗೆ ಇವನು ಆಶ್ರಯದಾತ, ಆಶ್ರಯವನ್ನು ಕೊಡುವವನು ಅಂತ ತಾತ್ಪರ್ಯ. ಅದೇ ಆ 3ನೇ ಗುಣ ಹೇಳಿದ್ನಲ್ಲ, ಅದೇ ಈ ಶಬ್ದದಿಂದ ಗೊತ್ತಾಗ್ತಾ ಇರೋದು. ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ಅಂದ್ರೆ ನಿಜೈಕಾಶ್ರಯಿ ಅಂತ ಒಂದು, ಸದ್ಗುಣ ಅಂತ ಇನ್ನೊಂದು ಪದ ಇಟ್ಕೊಳ್ಬೇಕು. ನಿಜ ನಿಜ ಅಂತಂದ್ರೆ ವಿಷ್ಣು ಅಂತ ಅರ್ಥ. ನಿಜೈಕಾಶ್ರಯಿಗಳು ಅಂತಂದ್ರೆ ಏಕ ಅಂದ್ರೆ ಮುಖ್ಯ, ಒಬ್ಬನೇ ಅಂತ ಅರ್ಥ. ಪರಮಾತ್ಮ ಒಬ್ಬನೇ ಆಶ್ರಯ ಉಳ್ಳವರು ಅಂತ ಅರ್ಥ. ನಿಜೈಕಾಶ್ರಯಿ ಅಂತಂದ್ರೆ ಏನರ್ಥ? ಯಾರಿಗೆ ಪರಮಾತ್ಮ ಒಬ್ಬನೇ ಆಶ್ರಯನಾಗಿರ್ತಾನೋ, ಯಾರು ಭಕ್ತರು, ಅವರು ನಿಜೈಕಾಶ್ರಯಿಗಳು. ನಮಗೆಲ್ಲ ಹಂಗಲ್ಲ. ನಮಗೆ ದುಡ್ಡು ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಹೋಗಿ ಏನೋ ಬೇಡ್ತೀವಿ, ಏನೋ ಮಾಡ್ತೀವಿ. ನಮಗೆ ಪರಮಾತ್ಮನ ಹತ್ರ ಸಂಕಟ ಬಂದಾಗ ವೆಂಕಟರಮಣ, ಅದು ಯಾರು ಬೇರೆಯವರು ಏನು ನಮಗೆ ಬೇಕಾದದ್ದನ್ನು ಕೊಡೋದಿಲ್ಲ ಅಂತಂದಾಗ ದೇವ್ರ ಹತ್ರ ಹೋಗ್ತೀವಿ. ಅದರಿಂದ ನಾವು ಭಕ್ತರಲ್ಲ. ನಿಜವಾದ ಭಕ್ತರು ಯಾರಪ್ಪ? ಅವರು ನಿಜೈಕಾಶ್ರಯಿಗಳಾಗಿರ್ಬೇಕು. ಪರಮಾತ್ಮ ಒಬ್ಬನೇ ಯಾವಾಗಲೂ ನನಗೆ ಆಶ್ರಯ ಅಂತ ತಿಳಿದುಕೊಂಡವರು ಅಂತ ಅರ್ಥ. ಮತ್ತು ಸದ್ಗುಣ ಅಂತ ಇನ್ನೊಂದಿದೆ ಪದ. ಸದ್ಗುಣ ಅಂದ್ರೆ ಒಳ್ಳೆಯ ಗುಣಗಳಿರುವವರು, ಅವರು ಭಕ್ತರೇ. ಅದರಿಂದ ನಿಜೈಕಾಶ್ರಯಿಗಳು ಸದ್ಗುಣ ಭರಿತರೂ ಆದ ಯಾರು ಭಕ್ತರು ಅಂತಿದ್ದಾರೆ, ಅವರಿಗೆ ಆಶ್ರಯಂ, ಅವರಿಗೆ ಆಶ್ರಯವನ್ನ ಕೊಡುವವನು. ಅಂದ್ರೆ ಭಕ್ತರ ಮೇಲೆ ಬಹಳ ಅನುಕಂಪೆ ಇದೆ ಅಂತ ಅರ್ಥ. ಆಮೇಲೆ ಆ ನಿರಪೇಕ್ಷಂ ಅಂತ ಒಂದಿದೆ. ನಿರಪೇಕ್ಷಂ ಅಂತಂದ್ರೆ ಯಾವ ಅಪೇಕ್ಷನೂ ಪರಮಾತ್ಮನಿಗಿಲ್ಲ. ದೋಷ ದೂರ ಅಂತ ಒಂದು ಬೇಕಾಗಿತ್ತಲ್ವಾ? ನಾನು 3 ಗುಣ ಹೇಳಿದೆ. ಲಕ್ಷ್ಮಿ ಪರಮಾತ್ಮನಲ್ಲಿ 3 ಗುಣಗಳನ್ನ ಕಂಡುಕೊಂಡಿದ್ದಾಳೆ. ಒಂದು, ಸರ್ವ ಗುಣಗಳು ಅವನಲ್ಲಿ ಯಾವಾಗಲೂ ಇದೆ, ಅದು ಹೇಳಿದೆ, ಅವ್ಯಭಿಚಾರಿ ಸದ್ಗುಣಂ ಅಂತ. ಎರಡನೆಯದು ಭಕ್ತರ ಮೇಲೆ ಅನುಕಂಪೆ, ಅದು ಈಗ ತಾನು ಹೇಳಿದೆ, ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ಅಂತ.
ಮೂರನೇದೇನಪ್ಪಾ ಅಂತಂದ್ರೆ ನಿರಪೇಕ್ಷಂ. ಯಾವ ಅಪೇಕ್ಷನೂ ಇಲ್ಲ. ಯಾವ ಅಪೇಕ್ಷನೂ ಇಲ್ಲ ಅಂತಂದ್ರೆ ಕಾಮುಕರು ಬೇಕು, ಲಕ್ಷ್ಮಿ ಬೇಕು, ದೈತ್ಯರು ನಮಗೆ ಲಕ್ಷ್ಮಿ ನನ್ನ ಹೆಂಡತಿ ಆಗ್ಬೇಕು ಅಂತ ಕಾಮುಕತನದಿಂದ ಅವರನ್ನ ನೋಡಿದ್ಲು, ಅವಳನ್ನ ದೈತ್ಯರು ನೋಡಿದ್ರು. ಅಂತಹ ಯಾವ ಅಪೇಕ್ಷವು, ಅಥವಾ ಇಂದ್ರನಂತೆ ಸಂಪತ್ತು ಬೇಕು ಎನ್ನುವ ಅಪೇಕ್ಷೆಯಿಂದ ಲಕ್ಷ್ಮಿಯ ಅಧೀನನಾಗಿರ್ತಾನಲ್ಲ, ಅಂತಹ ಯಾವ ದೋಷಗಳೂ ಕೂಡ ಇವನಲ್ಲಿಲ್ಲ, ಪರಮಾತ್ಮನಲ್ಲಿಲ್ಲ. ಅದಕ್ಕೆ ನಿರಪೇಕ್ಷಂ ಅನ್ನುವ ಒಂದು ವಿಶೇಷಣದಿಂದ ಗೊತ್ತಾಗುತ್ತೆ. ಇನ್ನೂ ಒಂದು ವಿಷಯವನ್ನು ಬರೀತಾರೆ ಸತ್ಯದ ವಿಷ್ಣು ತೀರ್ಥರು. ಆ ಮುಕುಂದಂ ಅಂತ ಶಬ್ದ ಇದೆ. ಆ ಮುಕುಂದಂ ಅನ್ನೋ ಶಬ್ದದಿಂದಲೂ ಕೂಡ ಗೊತ್ತಾಗತ್ತೆ ಇವನು ಭಕ್ತರ ಮೇಲೆ ಅನುಕಂಪೆ ಇದೆ ಅಂತ. ಯಾಕೆ? ಮುಕುಂದ ಶಬ್ದಕ್ಕರ್ಥ ಏನು? ಮೋಕ್ಷವನ್ನು ಕೊಡುವವನು ಅಂತ ಅರ್ಥ. ಮೋಕ್ಷವನ್ನು ಕೊಡುವವನು ಅಂತಂದ್ರೆ ಮತ್ತೆ ಭಕ್ತರ ಮೇಲೆ ಅವರ ಅವರಿಗೆ ಅವರಿಗೆ ಬೇಕಾಗಿರುವ ಒಂದು ನಿತ್ಯದಲ್ಲಿ ಆಗಬೇಕಾಗುವಂತಹ ಒಂದು ಸುಖ ಅದನ್ನು ಕೊಡ್ತಾನೆ. ಅದರಿಂದ ಭಕ್ತಾನುಕಂಪಿತ್ವ ಎನ್ನುವುದು ಕೂಡ ಗೊತ್ತಾಗತ್ತೆ. ಒಟ್ಟೇನಾಯ್ತು, ಈ ಶ್ಲೋಕದಲ್ಲಿ 3 ಗುಣಗಳನ್ನ ಲಕ್ಷ್ಮಿ ವಿಷ್ಣುವಿನಲ್ಲಿ ನೋಡಿ ಅಂತಹ 3 ಗುಣಗಳು ಯಾರಲ್ಲೂ ಇಲ್ಲ. ಯಾವುದು? ಅವ್ಯಭಿಚಾರಿ ಸದ್ಗುಣತ್ವ, ಅಂದ್ರೆ ಸಕಲ ಗುಣಪೂರ್ಣತ್ವ ನಿತ್ಯದಲ್ಲಿರ್ಬೇಕು. ಮೋಕ್ಷಕ್ಕೆ ಹೋದ ಮೇಲೆ ಬ್ರಹ್ಮದೇವರಲ್ಲಿ ಒಳ್ಳೊಳ್ಳೆ ಗುಣಗಳು ಎಲ್ಲ ಇರುತ್ತೆ, ಆದರೆ ನಿತ್ಯದಲ್ಲಿಲ್ವಲ್ಲ. ಅದಕ್ಕೆ ಅವ್ಯಭಿಚಾರಿ ಅನ್ನೋ ಪದ ಇಟ್ಟಿರೋದು. ಇಂತಹ ಅವ್ಯಭಿಚಾರಿ ಸದ್ಗುಣತ್ವ ಎನ್ನುವ ಒಂದು ಧರ್ಮ ಯಾರಲ್ಲೂ ಇಲ್ಲ. ಮತ್ತೆ ನಿರಪೇಕ್ಷತ್ವ ಅದಂತೂ ಯಾರಲ್ಲೂ ಇಲ್ಲ, ಲಕ್ಷ್ಮಿನಲ್ಲೇ ಇಲ್ಲ. ಲಕ್ಷ್ಮಿನೂ ಕೂಡ ಪರಮಾತ್ಮನ ಅಧೀನಲಾಗಿದ್ದಾಳೆ, ಅವನನ್ನ ಅಪೇಕ್ಷೆ ಪಡ್ತಾಳೆ. ಆದ್ದರಿಂದ 2ನೇ ಗುಣ ನಿರಪೇಕ್ಷತ್ವ ಎನ್ನುವುದು ಹೇಳಿದ್ರಿಂದ ಸರ್ವದೋಷ ದೂರತ್ವ ಎನ್ನುವ ಗುಣ ಯಾರಲ್ಲೂ ಇಲ್ಲ, ಇವನೊಬ್ನಲ್ಲೇ ಇರೋದು. ಮತ್ತೆ ಮೋಕ್ಷಪ್ರದತ್ವ, ಮಹಾಪುರುಷಾರ್ಥವನ್ನ ಕೊಡುವಂತಹ ಒಂದು ಧರ್ಮ ಯಾರಿಗಪ್ಪ ಇದೆ? ಇವನೊಬ್ಬನಲ್ಲೇ ಇರೋದು, ಭಕ್ತಾನುಕಂಪಿತ್ವ. ಆದ್ರಿಂದ ಈ 3 ಗುಣಗಳು ಇರುವುದರಿಂದ ನಾನು ಮುಕುಂದನನ್ನ ವರಿಸುತ್ತೇನೆ ಅಂತ ನಿಶ್ಚಯ ಮಾಡಿ ವೌರೇ ಪರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಇಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ, ಸರ್ವಗುಣೈ ಅಪೇಕ್ಷಿತಂ ಅಂತಿದೆ. ಅದು ಹೇಗೆ ಅನ್ವಯ ಮಾಡಿಕೊಳ್ಬೇಕಂದ್ರೆ, ಸರ್ವಗುಣೈಹಿ ಅವನಲ್ಲಿ ಎಲ್ಲ ಗುಣಗಳೂ ಇರುವುದರಿಂದ, ಈ ಕಾರಣದಿಂದ ಯೋಗಿಭಿಹಿ ಅಪೇಕ್ಷಿತಂ ಅಂತ ಇಟ್ಕೊಳ್ಬೇಕು. ಅಂದ್ರೆ ಯೋಗಿಗಳಿಂದ ಇವನು ಅಪೇಕ್ಷಿಸಲ್ಪಟ್ಟಿದ್ದಾನೆ. ಯೋಗಿಗಳು ಅಂತ ಯಾಕಂದಿದ್ದಾರೆ ಅಂದ್ರೆ, ಯಾರು ಬುದ್ಧಿವಂತರು ಅಂತಿರ್ತಾರೆ ನೋಡ್ರಿ, ನನಗೊಂದು ಸ್ವಲ್ಪ ದುಡ್ಡು ಬೇಕಾಗಿದೆ, ನಾ ಯಾರ ಹತ್ರ ಹೋಗ್ತೀನಿ? ಯಾರ ಹತ್ರ ಯಾವಾಗ್ಲೂ ದುಡ್ಡಿರತ್ತೋ ಮತ್ತು ಕೊಡಲು ನಾನು ಕೇಳಿದ್ರೆ ಬೇಡದ್ರೆ ಕೊಡ್ತಾರೋ ಅವ್ರ ಹತ್ರ ಹೋಗ್ತೀನಿ ನಾನು. ಹಾಗೆ ಪರಮಾತ್ಮನಲ್ಲಿ ಎಲ್ಲ ಗುಣಗಳೂ ಇರೋದರಿಂದ ಸರ್ವಗುಣೈಹಿ ಅಂದ್ರೆ ಸರ್ವಗುಣೈಹಿ ವಿದ್ಯಮಾನೈಹಿ ನಿಮಿತ್ತೈಹಿ, ಅವನಲ್ಲಿ ಎಲ್ಲ ಗುಣಗಳೂ ಇದೆ ಎನ್ನುವ ಕಾರಣದಿಂದ ಯೋಗಿಭಿಹಿ ಅಪೇಕ್ಷಿತಂ. ಯೋಗಿಭಿಹಿ ಅಂತಿಲ್ಲ, ಸೇರಿಸ್ಕೊಳ್ಬೇಕು. ಯೋಗಿಗಳಿಂದ ಅಂದ್ರೆ ಭಕ್ತರಿಂದ ಅವನು ಅಪೇಕ್ಷಿಸಲ್ಪಟ್ಟಿದ್ದಾನೆ ಅಂತ ಅರ್ಥ. ಅದರಿಂದ ಈ ಶ್ಲೋಕಕ್ಕೆ ಇಷ್ಟರ್ಥ ಮಾಡಿ ಮುಂದಿನ ಶ್ಲೋಕದಲ್ಲಿ ಏನು ಮಾಡಿದ್ಲು ರಮಾ ಅಂತ ಹೇಳ್ತಾ ಇದ್ದಾರೆ. ಸ್ವಸ್ಯಾ ಸ್ತ್ರೀಯ ಸ್ತ್ರೀಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀಸ್ವಾ ಪ್ರಜಾ ಸಕರುಣೇನ ನಿರೀಕ್ಷಣೇನ
ಯತ್ರ ಸ್ಥಿತಃ ಏತ ಸಾಧಿಪತೀನ್ ಸ್ತ್ರೀಲೋಕಾನ್. ಲಕ್ಷ್ಮೀದೇವಿ ಪರಮಾತ್ಮನನ್ನ ವರಿಸಿದ ಮೇಲೆ ಏನು ಮಾಡದ ಪರಮಾತ್ಮ ಅಂತ ಕೇಳಿದ್ರೆ, ಆ ಲಕ್ಷ್ಮಿಯನ್ನ ತನ್ನ ವಕ್ಷಸ್ಥಳದಲ್ಲಿ ವಾಸ ಮಾಡಲು ಅವಕಾಶವನ್ನು ಕೊಟ್ಟ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಯಾಕೆಂದ್ರೆ ಈಗ ಹಿಂದಿನ ಶ್ಲೋಕದಲ್ಲೇ ಬಂತಲ್ವಾ, ಭಕ್ತಾನುಕಂಪಿತ್ವ, ಭಕ್ತರ ಮೇಲೆ ಅನುಕಂಪೆ ಎನ್ನುವ ಒಂದು ಗುಣ ಇದೆ ಅಂತ. ಆ ಗುಣವನ್ನ ತತ್ಕ್ಷಣದಲ್ಲೇ ಪರಮಾತ್ಮ ಅಭಿವ್ಯಕ್ತ ಮಾಡಿಬಿಟ್ಟ ರಮಾಗೆ. ರಮಾ ಒಂದು ದೊಡ್ಡ ಭಕ್ತಳು, ಅವಳು ಎಲ್ಲ ಭಕ್ತರಲ್ಲಿ ಅವಳೇ ಶ್ರೇಷ್ಠಳು. ಅಂತಹ ಭಕ್ತಳಾದ ರಮೆಗೆ ಪರಮಾತ್ಮ ಏನಪ್ಪ ಮಾಡಿದ, ತನ್ನ ದೇಹದಲ್ಲೇ ವಕ್ಷಸ್ಥಳದಲ್ಲೇ ವಾಸ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹಾಗೂ ಈ ಶ್ಲೋಕದಲ್ಲಿ ಇನ್ನೂ ಅನೇಕ ಬೇರೆ ಬೇರೆ ವಿಶೇಷಗಳನ್ನ ಸಾರೋದ್ಧಾರಕಾರರು ಹೇಳ್ತಾರೆ. ಅದನ್ನ ಮತ್ತೆ ಮುಂದಿನ ವಾರ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ವಿಜಯಾನಂದ, ಹಾ, ಇದು ಅನುಕಂಪೆ ಅನ್ನೋದು ಸಂಸ್ಕೃತನೋ ಕನ್ನಡ?